So next we can start with that. So primary sex organs ಬಗ್ಗೆ ಅಷ್ಟಾಯ್ತು. ಸೊ ಸೆಕೆಂಡ್ ಒಂದು ಏನೊಂದು ವಾಟ್ ಆರ್ ದ ಪ್ರೈಮರಿ ಸೆಕ್ಸ್ ಆರ್ಗನ್. ನೆಕ್ಸ್ಟ್ ಒಂದು ಪಾರ್ಟಿಗೆ ಬಂದ್ರೆ ಸೆಕೆಂಡರಿ ಸೆಕ್ಸ್ ಆರ್ಗನ್ಸ್ ಅಂತ ಹೇಳ್ತೀವಿ. ಅದು ಕೂಡ ಅಷ್ಟೇ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ನ ಒಂದು ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, ಅನಾಟಮಿ ಆಫ್ ದಿ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ನ ಒಂದು ಸೆಕೆಂಡ್ ಪಾರ್ಟ್ ಅಂತ ಹೇಳ್ಬಹುದು. ಸೊ ಈ ಒಂದು ಸೆಕೆಂಡರಿ ಸೆಕ್ಸ್ ಆರ್ಗನ್ಸ್ ನ ವಿಷಯಕ್ಕೆ ಬಂದ್ರೆ ಸೊ ಪ್ರೈಮರಿ ಸೆಕ್ಸ್ ಆರ್ಗನ್ಸ್ ಅಲ್ಲಿ ಮೇಜರ್ಲಿ ಸೊ ವಾಟ್ ಆರ್ ದ ಅನಾಟಮಿನಲ್ಲಿ ಸ್ಪರ್ಮ್ ಅಂತ ಪ್ರೊಡ್ಯೂಸ್ ಆಗುತ್ತೆ ಅಂತ ನಾವು ತಿಳ್ಕೊಂಡ್ವಿ. ನೆಕ್ಸ್ಟ್ ಇಲ್ಲ ಇಲ್ಲಿ ಒಂದು ಸೆಕೆಂಡರಿ ಸೆಕ್ಸ್ ಆರ್ಗನ್ಸ್ ಅಲ್ಲಿ ಇದರಲ್ಲಿ ಫರ್ದರ್ ಆಗಿ ಎರಡು ಪಾರ್ಟ್ಸ್ ಅನ್ನು ಮಾಡ್ತಾ ಹೋಗ್ತೀವಿ. Okay, so these kind of the secondary sex organs are further divided into the further two parts ಅಂತ ಹೇಳ್ತಾವುದು. ಸೊ ಅದರಲ್ಲಿ ಒಂದೊಂದೇ ಒಂದು ಪಾರ್ಟ್ ಅನ್ನು ನಾವು ಆಕ್ಸೆಸರಿ ಗ್ಲ್ಯಾಂಡ್ಸ್ ಅಂತ ಕರೀತೀವಿ. Okay, so those are said to be accessory ducts ಅಂತ ಕರಿತೀವಿ. ಸೊ ಡಕ್ಟ್ ಅಂದ್ರೆ ಒಂದು ದಾರಿ ಅಂತ ಹೇಳ್ಬೋದು, ಒಂದು ಟ್ಯೂಬ್ಯುಲರ್ ಪೂರ್ತಿ ಕವರ್ ಆಗಿರ್ತಕ್ಕಂಥ ಒಂದು ದಾರಿ ನಾವು ಡಕ್ಟ್ ಅಂತ ಕರಿತೀವಿ. ಓಕೆನಾ? ಸೊ ಈ ಒಂದು ಆಕ್ಸೆಸರಿ ಡಕ್ಟ್ಸ್ ಮತ್ತೆ ಆಕ್ಸೆಸರಿ ಗ್ಲ್ಯಾಂಡ್ಸ್ ಅಂತಕ್ಕಂಥ ಎರಡು ರೀತಿಯಾದ ಒಂದು ಫರ್ದರ್ ಪಾರ್ಟ್ಸ್ ಅನ್ನು ನಾವು ಸೆಕೆಂಡರಿ ಸೆಕ್ಸ್ ಆರ್ಗನ್ಸ್ ಅಲ್ಲಿ ನೋಡ್ತಾ ಹೋಗ್ತೀವಿ. ಸೊ ಆಕ್ಸೆಸರಿ ಡಕ್ಟ್ಸ್ ನ ವಿಷಯಕ್ಕೆ ಬಂದ್ರೆ ಹೆಸರಲ್ಲೇ ಇದೆ ಆಕ್ಸೆಸರಿ ಡಕ್ಟ್ಸ್ ಅಂತ. ಇಟ್ ಮೀನ್ಸ್ ದಟ್ ಸೊ ಮೇಜರ್ ಆಗಿ ಏನಾದ್ರು ಸ್ಪರ್ಮ್ ಪ್ರೊಡಕ್ಷನ್ ಅಥವಾ ಮೇಲ್ ರಿಪ್ರೊಡಕ್ಟಿವ್ ಏನಾದ್ರು ಮೇಲ್ ಗ್ಯಾಮೆಟ್ ಪ್ರೊಡ್ಯೂಸ್ ಆಗ್ತಕ್ಕಂಥ ಒಂದು ಪ್ರೋಸೆಸ್ ಇನ್ವಾಲ್ವ್ ಆಗೋದು ಟೆಸ್ಟಿಸ್ ಅಂತಕ್ಕಂಥ ಒಂದು ಪಾರ್ಟ್ ಆದ್ರೆ ಸೊ ಆ ಒಂದು ಪ್ರೊಡ್ಯೂಸ್ ಆದ ಟೆಸ್ಟಿಸ್ ನ ಒಂದು ಆಕ್ಸಿಸ್ ಆಗಿ ಮೀನ್ಸ್ ದಟ್ ಸೊ ಅಡಿಷನಲ್ ಒಂದು ಪಾರ್ಟ್ ಆಗಿ ಕೆಲಸ ಮಾಡ್ತಾ ಹೋಗುತ್ತೆ. ಬಟ್ ಪ್ರೊಡಕ್ಷನ್ ಅಲ್ಲಿ ಯಾವುದೇ ರೀತಿಯಾದ ಕೆಲಸ ಮಾಡಲ್ಲ, ಆಕ್ಸೆಸರಿ ಆಗಿ ನೆಸೆಸರಿ ಅಲ್ಲ, ಆಕ್ಸೆಸರಿ ಆಗಿ ಒಂದು ಆಡ್ ಆನ್ ಪಾರ್ಟ್ ಆಗಿ ಒಂದು ರಿಪ್ರೊಡಕ್ಟಿವ್ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಅಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಸೆಕೆಂಡರಿ ಸೆಕ್ಸ್ ಆರ್ಗನ್ಸ್ ಅಂತ ಹೇಳ್ತೀವಿ. ಆಡ್ ಆನ್ ಪಾರ್ಟ್ಸ್. ಸೊ it should be there but that much are not involved. ಓಕೆನಾ? ಪ್ರೈಮರಿ ಸೆಕ್ಸ್ ಆರ್ಗನ್ಸ್ ಇನ್ವಾಲ್ವ್ ಆದಷ್ಟು ಸೆಕೆಂಡರಿ ಸೆಕ್ಸ್ ಆರ್ಗನ್ಸ್ ಇನ್ವಾಲ್ವ್ ಆಗಲ್ಲ. ಅದಕ್ಕೆ ಅದನ್ನ ನಾವು ಆಕ್ಸೆಸರಿ ಸೆಕ್ಸ್ ಆರ್ಗನ್ಸ್ ಅಂತಾನೆ ಕರಿತೀವಿ. ಈ ಒಂದು ಆಕ್ಸೆಸರಿ ಸೆಕ್ಸ್ ಆರ್ಗನ್ಸ್ ಅಲ್ಲಿ ಫಸ್ಟ್ ಬರೋದು ಆಕ್ಸೆಸರಿ ಡಕ್ಟ್ಸ್ ಅಂತ ಹೇಳ್ತಾ ಹೋಗ್ಬೋದು. ಓಕೆ, ಸೊ ಆಕ್ಸೆಸರಿ ಡಕ್ಟ್ಸ್ ವಿಷಯಕ್ಕೆ ಬಂದ್ರೆ ಸೊ ಈ ಒಂದು ಡಯಾಗ್ರಾಮ್ ಅಲ್ಲಿ ಅಪ್ ಟು ದಟ್ ಸೆಪ್ಟೆಂಬರ್ ನಾವು ತಿಳ್ಕೊಂಡಿದ್ವಿ. ಸೊ ಸೆಪ್ಟಮ್ ಇಂದ ಕಂಟಿನ್ಯೂಟಿನ ಮಾಡ್ತಾ ಹೋಗೋಣ. ಓಕೆನಾ? ಸೊ ದೀಸ್ ಕೈಂಡ್ ಆಫ್ ದಿ ಸೆಪ್ಟಮ್ ಅಥವಾ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ಆರ್ ಕನ್ವರ್ಟ್ ಟು ದಿ ಕೈಂಡ್ ಆಫ್ ಡಕ್ಟ್. ಓಕೆನಾ? ಸೊ ಈ ಒಂದು ಸೆಕೆಂಡ್ ಆಕ್ಸೆಸರಿ ಡಕ್ಟ್ಸ್ ನ ಕೆಲಸ ಏನು ಅಂತ ಹೇಳ್ತಾರೆ, these kind of the accessory ducts will be convey the produced sperm. ಓಕೆನಾ? ಸೊ ಏನೊಂದು ಸ್ಪರ್ಮ್ ಪ್ರೊಡ್ಯೂಸ್ ಆಗುತ್ತಲ್ಲ ಆ ಒಂದು ಪ್ರೊಡ್ಯೂಸ್ ಸ್ಪರ್ಮ್ ನ ಇಟ್ ವಿಲ್ ಬಿ ಕನ್ವೆ ಕರ್ಕೊಂಡು ಹೋಗುತ್ತೆ, ತಗೊಂಡು ಹೋಗುತ್ತೆ. ಅದನ್ನ ನಾವು ಕನ್ವೆ ಅಂತ ಹೇಳ್ತೀವಿ. ದ ಪ್ರೊಡ್ಯೂಸ್ ಸ್ಪರ್ಮ್ which are produced in the primary sex organs, those are conveyed to the external genitalia. ಎಕ್ಸ್ಟರ್ನಲ್ ಜೆನಿಟೇಲಿಯಾ ಏನಿದೆ ಆ ಒಂದು ಎಕ್ಸ್ಟರ್ನಲ್ ಜೆನಿಟೇಲಿಯಾಗೆ ಸೊ ವಾಟ್ ಆರ್ ದಟ್ ಎಕ್ಸ್ಟರ್ನಲ್ ಜೆನಿಟೇಲಿಯಾ ಅಂತ ನಾವೇನ್ ಕರಿತಾ ಹೋಗ್ತೀವಿ. ಸೊ ಆ ಒಂದು ಎಕ್ಸ್ಟರ್ನಲ್ ಜೆನಿಟೇಲಿಯಾಗೆ ತಗೊಂಡು ಹೋಗ್ತಕ್ಕಂಥ ಒಂದು ಕೆಲಸನ ಅಥವಾ ಆಕ್ಸೆಸ್ ಕನ್ವೆ ಮಾಡ್ತಕ್ಕಂಥ ಕೆಲಸನ ಸೆಕೆಂಡರಿ ಸೆಕ್ಸ್ ಆರ್ಗನ್ಸ್ ಗಳು ಕೆಲಸ ಮಾಡುತ್ತೆ ಅಂತ ಹೇಳ್ತಾ ಒಂದು ಎಕ್ಸ್ಟರ್ನಲ್ ಜೆನಿಟೇಲಿಯಾ ಆರ್ ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಪೆನಿಸ್ ಅಂತ ಕರಿತೀವಿ. ಸೊ ಪೆನಿಸ್ ಅಥವಾ ಎಕ್ಸ್ಟರ್ನಲ್ ಜೆನಿಟೇಲಿಯಾಗೆ ಪ್ರೈಮರಿ ಸೆಕ್ಸ್ ಆರ್ಗನ್ಸ್ ಅಲ್ಲಿ ಪ್ರೊಡ್ಯೂಸ್ ಆದ ಸ್ಪರ್ಮ್ ನ ತಗೊಂಡು ಹೋಗ್ತಕ್ಕಂಥ ಕನ್ವೆ ಮಾಡ್ತಕ್ಕಂಥ ಕೆಲಸನ ಆಕ್ಸೆಸರಿ ಡಕ್ಟ್ ಗಳು ಕೆಲಸನ ಮಾಡುತ್ತೆ ಅಂತ ಹೇಳ್ತಾ ಹೋಗೋದು. ಸೊ ಲೆಟ್ ಅಸ್ ನೋ ದಟ್ ಏನೊಂದು ಅನಾಟಮಿ ಆಫ್ ಆಕ್ಸೆಸರಿ ಸೆಕ್ಸ್ ಆರ್ಗನ್ಸ್ ಅಥವಾ ಸೆಕೆಂಡರಿ ಸೆಕ್ಸ್ ಆರ್ಗನ್ಸ್ ಅಲ್ಲಿ ಆಕ್ಸೆಸರಿ ಡಕ್ಟ್ ನ ಬಗ್ಗೆ ಒಂದು ಅನಾಟಮಿ ಬಗ್ಗೆ ನಾವು ತಿಳ್ಕೊಳ್ತಾ ಹೋದ್ರೆ ವಾಟ್ ಎವರ್ ದಟ್ these kind of the highly coiled seminiferous tubules ಏನು ಇಲ್ಲಿ ನೋಡ್ತಾ ಇದ್ದೀರಲ್ಲ, so these are said to be that seminiferous tubules ಅಂತ ಹೇಳೋದು. these kind of the highly coiled seminiferous tubules are enlarged into a kind of network. ಓಕೆ, ಒಂದು ರೀತಿಯಾದ ಟ್ಯೂಬ್ಯುಲರ್ ನೆಟ್ವರ್ಕ್ ಗೆ ಕಂಟಿನ್ಯೂಟಿನ ಮಾಡ್ತಾ ಹೋಗುತ್ತೆ. ಸೊ these kind of the seminiferous tubules are continued into the ಅಥವಾ conveyed to the kind of network of tubules. ಓಕೆನಾ? ಟ್ಯೂಬ್ಯುಲರ್ ನೆಟ್ವರ್ಕ್ ಗೆ ಕನ್ವೆ ಆಗ್ತಾ ಹೋಗುತ್ತೆ. ಸೊ those kind of the network of tubules ನಾವು retate testes ಅಂತ ಕರೀತಾ ಹೋಗ್ತೀವಿ. ಸಾರಿ, ಸೊ ವಾಟ್ ಆರ್ ದ external ಏನಂದ್ರೆ seminiferous tubules are enlarged or merged into the tiny tubules. ಓಕೆನಾ? The seminiferous tubules are merged. ಓಕೆನಾ? ಸೊ seminiferous tubules ಗಳು ಲೂಸ್ ಆಗಿ ಕನ್ವರ್ಟ್ ಆಗಿರೋದು ಟೈಟ್ ಆಗಿ ಒಂದಕ್ಕೊಂದು ಮರ್ಜ್ ಆಗಿ ಇಟ್ ವಿಲ್ ಬಿ ಕನ್ವರ್ಟೆಡ್ ಇಂಟು ದಿ ಟೈನಿ ಟ್ಯೂಬ್ಯೂಲ್ಸ್, ಚಿಕ್ಕದಾಗಿರ್ತಕ್ಕಂಥ ಒಂದು ಟ್ಯೂಬ್ಯೂಲ್ಸ್ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಸೊ ಈ ಒಂದು ಚಿಕ್ಕದಾಗಿರ್ತಕ್ಕಂಥ ಟ್ಯೂಬ್ಯೂಲ್ಸ್ ನಾವು ವಿ ಕಾಲ್ಡ್ ಆಸ್ ರಿಟೇಟ್ ಟೆಸ್ಟೀಸ್
ಅಂತ ಹೇಳ್ತಾ ಹೋಗ್ತೀವಿ. ಸೊ ವಾಟ್ ಇಸ್ ದಟ್ ಬಂದಂತ ಸೆಮಿನಲ್ ಫೆರಸ್ ಪಿಪಲ್ಸ್ ಎಲ್ಲ ಒಂದೊಂದು ಲಾಬ್ಯೂಲ್ಸ್ ಇಂದ ಸೊ ಒಂದಕ್ಕೊಂದು ಮರ್ಜ್ ಆಗಿ ಕನ್ವರ್ಟ್ ಆಗಿ ಒಂದು ಚಿಕ್ಕದಾಗಿರ್ತಕ್ಕಂಥ ಪಿಪಲ್ಸ್ ಟೈನ್ ಪಿಪಲ್ಸ್ ಆಗಿ ಫಾರ್ಮ್ ಆಗುತ್ತೆ. ಈ ಒಂದು ಟೈನ್ ಪಿಪಲ್ಸ್ ನಾವು ರಿಟೇಟ್ ಟೆಸ್ಟಿಸ್ ಅಂತೀವಿ. ಇದೇ ತರ ಪಿಂಕ್ ಕಲರ್ ಪೂರ್ತಿ ಕೂಡ ಅಷ್ಟೇ ರಿಟೇಟ್ ಟೆಸ್ಟಿಸ್ ಅಂತ ಹೇಳ್ತಾ ಹೋಗ್ತೀವಿ. ನೆಕ್ಸ್ಟ್ ದ ದೀಸ್ ಕೈಂಡ್ ಆಫ್ ದಿ ರಿಟೇಟ್ ಟೆಸ್ಟಿಸ್ ಆರ್ ಫರ್ದರ್ ಲೀಡ್ into the a kind of tubular structure is said to be vasa efferentia ಅಂತ ಕರೀತಾ ಹೋಗ್ತೀವಿ. Okay, so this kind of the retail testes are leads into the a kind of a large tubular structure ಅಥವಾ a kind of ಏನಂದ್ರೆ tubular structure ತುಂಬಾ ದೊಡ್ಡದಾಗಿಂತ ಒಂದಕ್ಕೊಂದು ಕಾಯಿಲ್ ಆಗಿರ್ತಕ್ಕಂಥ tubular structure ಗೆ ಲೀಡ್ಸ್ ಮಾಡ್ತಾ ಹೋಗುತ್ತೆ. ಸೊ those kind of the leading tubular structure is called as vas efferentia ಅಂತ ಕರೀತಾ ಹೋಗ್ತೀವಿ. Okay, so vas efferentia it means that so seminiferous tubules for the retail testis cycle. Retail testis leads to the a kind of tubular structure is said to be highly coiled tubular structure is said to be vas efferentia ಅಂತ ಕರೀತಾ ಹೋಗ್ತೀವಿ. ಸೊ ಈ ಒಂದು vas efferentia ನ ಇನ್ನೊಂದು ಹೆಸರಲ್ಲಿ ಕರೀತಾ ಹೋಗ್ತೀವಿ. ಸೊ ಈ ಎಲ್ಲಾ ರೀತಿಯ vas efferentia ಎಲ್ಲ ಸೇರಿ ಒಂದು ರೀತಿಯ ಕಾಮನ್ ಲೈಕ್ ಸ್ಟ್ರಕ್ಚರ್ ನ ಮಾಡುತ್ತೆ. ಕಾಮನ್ ಲೈಕ್ ಅಂದ್ರೆ ಸೊ ಏನು ಕಂಪ್ಯಾರಿಸನ್ ಮಾಡ್ಕೊಳ್ಳೋದು ಇಮೇಜಿನ್ ಮಾಡ್ಕೊಳ್ಳೋದು ಇಷ್ಟು. ಓಕೆ, ಸೊ ಇಷ್ಟು ಒಂದು ಪಾರ್ಟ್ ಏನಿದೆ. ಓಕೆ, ಇದು ಟೆಸ್ಟಿಸ್ ಬಿಟ್ ಹಾಕ್ತೀವಿ. ಓಕೆನಾ. ಸೊ ಈ ಒಂದು ಪಾರ್ಟ್ ಏನಿದೆ, ಸೊ ಈ ಒಂದು ಪಾರ್ಟ್ ಅನ್ನ ಕಾಮಾ ಶೇಪ್ಡ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಈ ಒಂದು ಕಾಮಾ ಶೇಪ್ಡ್ ಸ್ಟ್ರಕ್ಚರ್ ಇಸ್ ನಥಿಂಗ್ ಬಟ್ ದಟ್ epididymis. Okay, this kind of vas efferentia will be leads to the a kind of comma shaped structure called as epididymis ಅಂತ ಕರೀತಾ ಹೋಗ್ತೀವಿ. Okay, it is said to be epididymis ಅಂತ ಕರೀತಾ ಹೋಗ್ತೀವಿ. So first whatever that seminiferous tubules leads to the any colored latent testis. Next it will lead to the vas efferentia. Next it will leads to the comma shaped structure called as epididymis ಅಂತ ಕರೀತಾ ಹೋಗ್ತೀವಿ. So primary sex organs ಅಲ್ಲಿ ಟೆಸ್ಟಿಸ್ ಅಥವಾ ಸೆಮಿನಿಫರಸ್ ಟ್ಯೂಬ್ಯೂಲ್ಸ್ ಅನ್ನೋದು ಮೇಜರ್ ರೋಲ್ ಅಪ್ಲೈ ಮಾಡ್ತಾವ್ರೆ. ಸೆಕೆಂಡರಿ ಸೆಕ್ಸ್ ಆರ್ಗನ್ಸ್ ಇರ್ತಕ್ಕಂಥ ಆಕ್ಸಿಲರಿ ಡಕ್ಟ್ಸ್ ಅಲ್ಲಿ ಎಪಿಡೈಡಮಿಸ್ ಅಂತಕ್ಕಂಥ ಒಂದು ಏನಂದ್ರೆ ಪಾರ್ಟ್ ಆಫ್ ಏನಿದೆ, ಸೊ ಪಾರ್ಟ್ ಆಫ್ ಮೇಲೆ ಪಡೆಯೋ ಇದು ಒಂದು ಮೇಜರ್ ರೋಲ್ ಅಪ್ಲೈ ಮಾಡುತ್ತೆ. ಓಕೆ, ಸೊ ಯಾವ ರೀತಿಯಾದ ಮೇಜರ್ ರೋಲ್ ಅಪ್ಲೈ ಮಾಡುತ್ತೆ ಅಂದ್ರೆ ಓಕೆ, ಸೊ ಈ ಒಂದು ಎಪಿಡೈಡಮಿಸ್ ಅನ್ನೋಂಥದ್ದು ಸೊ ಯಾವ ರೀತಿಯ ಒಂದು ಮೇಜರ್ ರೋಲ್ ಅಪ್ಲೈ ಮಾಡುತ್ತೆ ಅಂತ ಹೇಳ್ತಾ ಹೋದ್ರೆ, ಸೊ ವಾಟ್ ಆರ್ ದಟ್ ಆಕ್ಸರಿ ಡಕ್ಸ್ ಅಲ್ಲಿ ಸೆಕೆಂಡರಿ ಸೆಕ್ಸ್ ಆರ್ಗನ್ಸ್ ಅಲ್ಲಿ ಮೇಜರ್ ರೋಲ್ ಅಪ್ಲೈ ಮಾಡೋದು ಎಪಿಡೈಡಮಿಸ್ ಅಂತ ಕರೀತಾ ಹೋಗೋದು. ಹೌ ಇಟ್ ವಿಲ್ ಬಿ ಮೇಜರ್ ರೋಲ್ ಅಪ್ಲೈ ಮಾಡುತ್ತೆ ಅಂತ ಹೇಳ್ತಾ ಹೋದ್ರೆ, ಸೊ ವೆರಾಸ್ ದಟ್ ದ ಎಪಿಡೈಡಮಿಸ್. Okay, so in the epididymis, the it acts as the epididymis is act as a actual storage and transport organ of the sperm. ಈ ಒಂದು epididymis ಅನ್ನೋದು ಏನು ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ, it acts as a storage and so what are the storage and the transport of sperm. ಓಕೆನಾ. ಸೊ ಪ್ರೊಡ್ಯೂಸ್ ಅಂತ ಟೆಸ್ಟಿಸ್ ಅಲ್ಲಿ ಪ್ರೊಡ್ಯೂಸ್ ಅಂತ ಒಂದು ಸ್ಪರ್ಮ್ ಅನ್ನ ಸ್ಟೋರ್ ಮಾಡ್ಕೊಂಡು ಅದನ್ನ ಟ್ರಾನ್ಸ್ಪೋರ್ಟ್ ಮಾಡ್ತಕ್ಕಂತ ಒಂದು ಕೆಲಸನ ಎಪಿಡೈಡಮಿಸ್ ಅನ್ನುವಂಥದ್ದು ಮಾಡ್ತಾ ಹೋಗುತ್ತೆ. ಇಟ್ ಆಕ್ಟ್ಸ್ ಫಾರ್ ದಿ ಸ್ಟೋರೇಜ್ ಅಂಡ್ ಟ್ರಾನ್ಸ್ಪೋರ್ಟ್ ಆಫ್ ದಿ ಸ್ಪರ್ಮ್ ಅಂತ ಅನ್ಕೊಂಡು ಆರ್ಗನ್ ಆಫ್ ದಿ ಸ್ಪರ್ಮ್ ಅಂತ ಹೇಳ್ತಾ ಹೋಗ್ತೀವಿ. ವೆರಾಸ್ ದಟ್ ಇನ್ನೂ ಒಂದು ಡೀಟೇಲ್ ಆಗಿ ಹೇಳ್ಬೇಕು ಅಂದ್ರೆ ದ ಆಕ್ಚುಯಲ್ ಫಿಸಿಯೋಲಾಜಿಕಲ್ ಚೇಂಜಸ್ ಆಫ್ ದಿ ಸ್ಪರ್ಮ್. ಓಕೆನಾ, ದ ಆಕ್ಚುಯಲ್ physiological changes of sperm will be occurring in the epididymis. ಈ ಒಂದು epididymis ಅಲ್ಲಿ ಒಂದು ಫಿಸಿಯೋಲಾಜಿಕಲ್ ಒಂದು ಚೇಂಜಸ್ ಆಗ್ತದೆ ಅಥವಾ ಫಿಸಿಯೋಲಾಜಿಕಲ್ ಮೆಚುರೇಷನ್ ಅಂತಾನೆ ನಾವು ಹೇಳ್ಬೋದು. ಫಿಸಿಯೋಲಾಜಿಕಲ್ ಚೇಂಜಸ್ ಅಂತೀವಿ ಅಥವಾ ಫಿಸಿಯೋಲಾಜಿಕಲ್ ಮೆಚುರೇಷನ್ ಅಂತ ಹೇಳ್ತೀವಿ. ಫಿಸಿಯೋಲಾಜಿಕಲ್ ಚೇಂಜಸ್ ಇರ್ಬೋದು ಅಥವಾ ಮೆಚುರೇಷನ್ ಅನ್ಬೋದು, ಎರಡು ಕೂಡ ಆಗೋದು ಈ ಒಂದು ಎಪಿಡೈಡಮಿಸ್ ಅಂತಕ್ಕಂಥ ಒಂದು ಟ್ಯೂಬ್ಯುಲರ್ ಸ್ಟ್ರಕ್ಚರ್ ಅಲ್ಲಿ ಅಂತ ಹೇಳ್ತಾ ಹೋಗೋದು. ಇವನ್ ದಟ್ ಇಟ್ ಮೇಕ್ ದಿ ಫಂಕ್ಷನ್ ಅಥವಾ ಇಟ್ ಮೇಕ್ ದಿ ಸ್ಪರ್ಮ್ ಆಸ್ functional and motile. Okay na, the sperm get motile and functional.
ಓಕೆ ಸೊ ಆ ಒಂದು ಹೈಲಿ ಮೊಟೈಲ್ ಸೆಲ್ ಒಂದು ಸ್ಪರ್ಮ್ ಅನ್ನೋದು ಓಕೆ ಮುಂದೆ ನೀವು ಹೋಗ್ತಾ ಹೋಗ್ತಾ ತಿಳ್ಕೊಳ್ತೀರಾ ಸೊ ಆ ಒಂದು ಮೊಟೈಲಿಟಿ ಅಂತ ಮೂವ್ಮೆಂಟ್ ಅಂತ ಫಂಕ್ಷನಲ್ ಯೂನಿಟ್ ಆಗಿ ಒಂದು ಸ್ಪರ್ಮ್ ಅನ್ನೋದು ಒಂದು ಆಕ್ಟಿವ್ ಸ್ಪರ್ಮ್ ಅಥವಾ ಹೆಲ್ದಿ ಸ್ಪರ್ಮ್ ಆಗಿ ಕನ್ವರ್ಟ್ ಆಗಬೇಕು ಅಂದ್ರೆ ಅದು ಕನ್ವರ್ಟ್ ಆಗ್ತಕ್ಕಂಥ ಒಂದು ಪ್ರೋಸೆಸ್ ಎಪಿಡೈಡಮಿಸ್ ಅಲ್ಲಿ ಅಂತ ಹೇಳ್ತೀವಿ. ಜಸ್ಟ್ ವಾಟ್ ಎವರ್ ದಟ್ ಈ ಒಂದು ಸೆಮಿನಿಫರಸ್ ಟ್ಯೂಬ್ಯೂಲ್ಸ್ ಅಲ್ಲಿ ಸ್ಪರ್ಮ್ ಗಳು ಪ್ರೊಡ್ಯೂಸ್ ಆಗುತ್ತೆ ಅಷ್ಟು ಇನ್ನು ಬೇಕಾಗ್ತಕ್ಕಂಥ ಎಲ್ಲಾ ರೀತಿಯ ಫಿಸಿಯೋಲಾಜಿಕಲ್ ಚೇಂಜಸ್ ಆಕ್ಟಿವ್ನೆಸ್ ಅಥವಾ ನ್ಯೂಟ್ರಿಷನ್ ಸಪೋರ್ಟ್ ಇರ್ಬೋದು ಅಥವಾ ಮೆಚುರೇಷನ್ ಇರ್ಬೋದು ಅಥವಾ ಮೊಟಿಲಿಟಿ ಇರ್ಬೋದು ಅಥವಾ ಫಂಕ್ಷನ್ ಇರ್ಬೋದು ಆ ಎಲ್ಲಾ ರೀತಿಯ ಫಿಸಿಯೋಲಾಜಿಕಲ್ ಚೇಂಜಸ್ ಆಗ್ತಕ್ಕಂಥ ಸ್ಪರ್ಮ್ ಅಲ್ಲಿ ಆಗ್ತಕ್ಕಂಥ ಒಂದು ಚೇಂಜಸ್ ಎಲ್ಲ ಆಗುವಂಥದ್ದು ಈ ಒಂದು ಎಪಿಡೈಡಮಿಸ್ ಅಂತಕ್ಕಂಥ ಒಂದು ಟ್ಯೂಬ್ಯುಲರ್ ಸ್ಟ್ರಕ್ಚರ್ ಅಲ್ಲಿ ಅಂತ ಹೇಳ್ತಾರೆ. Okay, so next to that, so these kind of the epididymis will be leads to that a kind of further tubular structure ಅನ್ನು ನೋಡ್ತಾ ಹೋಗ್ತೀವಿ. ಅದನ್ನ ನಾವು vas difference ಅಥವಾ duct of difference ಅಂತ ಕರಿತಾ ಹೋಗ್ತೀವಿ. This kind of the epididymis will lead to the a kind of tubular structure called as vas difference. Okay, so it is said to be vas difference or duct of difference ಅಂತ ಕರಿತೀವಿ. ಇದು also called as duct of difference or vas differentia ಅಂತ ಕರಿತೀವಿ. as differentia ಒಳಗಡೆ ಇರುವಂತದ್ದು this is don't get confused. This is about the vas differentia, this is about that vas differentia ಅಂತ ಕರಿತೀವಿ. ಓಕೆ ಸೊ ಈ ರೀತಿಯಾದ ಒಂದು ಚೇಂಜಸ್ ನಾವು ಕಾಮನ್ ಆಗಿ ನೋಡ್ತೀವಿ ಅಂತ ಹೇಳ್ತಾರೆ. The epidermis is leads to the vascular differences ಅಥವಾ vascular ductal differences which will be connecting to the or which will be a kind of long tubular structure. ಇದು ತುಂಬಾ ಉದ್ದ ಇರತಕ್ಕಂತ ಒಂದು tubular structure ಎಂಬುದು ಎಕ್ಸ್ಟರ್ನಲ್ ಜೆನಿಟಿ ಅಥವಾ ಪೆನಿಸ್ ಏರಿಯಾ ಅದಕ್ಕೆ ಕನೆಕ್ಟ್ ಮಾಡ್ತಕ್ಕಂತ ಒಂದು ಪಾರ್ಟ್ ಅಂತ ಹೇಳ್ತಾರೆ ನಾವು as a differentia ಅಂತ ಹೇಳ್ತಾ ಹೋಗ್ತೀವಿ. which will be covers around the urinary bladder ಇದೆ ಅಂದ್ರೆ ಸುತ್ತಲೂ ಇದು ಕವರ್ ಆಗುತ್ತೆ vas differentia ಅನ್ನೋದು. ಅದಕ್ಕೆ ಅದನ್ನ ವೆರಿ ಲಾಂಗ್ tubular structure in the meritortive organs ಅಂತ ಹೇಳ್ತಾ ಹೋಗ್ತೀವಿ. ನೆಕ್ಸ್ಟ್ ಇಟ್ ಅದು ಹೋಗಿ ಒಂದು ಯೂರಿನರಿ ಬ್ಲಾಡರ್ ಅಥವಾ ಸ್ವಲ್ಪ ಊದ್ಕೊಳ್ತದೆ ಸ್ವಲ್ಪ ಬಲ್ಜ್ ಆಗುತ್ತೆ. ಆ ಒಂದು ಬಲ್ಜ್ ಆಗ್ತಕ್ಕಂಥ ಒಂದು ರೀಜನ್ ಅನ್ನು ನಾವು ಆಂಫುಲಾ ಅಂತ ಕರಿತಾ ಹೋಗ್ತೀವಿ. ಈ ಒಂದು ಆಂಫುಲಾ ಅಂತಕ್ಕಂಥ ರೀಜನ್ ಅಲ್ಲಿ ವಾಟ್ ಎವರ್ ದಟ್ ಅಲ್ಲಿ ಎಜಾಕ್ಯುಲೇಟರಿ ಡಕ್ಟ್ ಅನ್ನೋದು ಇರುತ್ತೆ. ಆ ಒಂದು ಎಜಾಕ್ಯುಲೇಟರಿ ಡಕ್ಟ್ ಅಲ್ಲಿ ಸಮ್ ಅಮೌಂಟ್ ಆಫ್ ಸ್ಪರ್ಮ್ ವಿಲ್ ಬಿ ಸ್ಟೋರ್ಡ್. ಓಕೆನಾ ಇಲ್ಲಿ ಬಂದಿ ಅದು ಬಲ್ಜ್ ನೆಕ್ಸ್ಟ್ ಒಂದು ಡಯಾಗ್ರಾಮ್ ಅಲ್ಲಿ ನೀವು ಇನ್ ಡೀಟೇಲ್ ಆಗಿ ನೋಡ್ತೀರಾ. ಓಕೆನಾ ಸೊ ವಾಟ್ ಆರ್ ದಟ್ ಈ ಒಂದು ವ್ಯಾಸ ಡಿಫ್ರೆನ್ಷಿಯೇಟ್ ಸ್ಟಾರ್ಟ್ ಆಗುವಂತದ್ದು ಯೂರಿನರಿ ಬ್ಲಾಡರ್ ನ ಕವರ್ ಮಾಡ್ಕೊಂಡು ಆಂಫುಲಾ ಅಂತಕ್ಕಂಥ ಒಂದು ಬಲ್ಜ್ ನೇಚರ್ ಇರ್ತಕ್ಕಂಥ ಒಂದು ಪಾರ್ಟ್ ಅಲ್ಲಿ ಎಂಡ್ ಆಗುತ್ತೆ. ಅದಾದ್ಮೇಲೆ ಅಲ್ಲಿ ಎಜಾಕ್ಯುಲೇಟರಿ ಡಕ್ಟ್ ಅಂತ ಆಗುತ್ತೆ ಆಂಫುಲಾ ಇಂದ ಮುಂದಕ್ಕೆ. ಸೊ ಆ ಒಂದು ಆಂಫುಲಾ ಅನ್ನೋದು ಎಜಾಕ್ಯುಲೇಟರಿ ಆಗುತ್ತೆ ಅಲ್ಲಿ ಆಕ್ಚುಲ್ ಆಗಿ ಒಂದು ಸ್ಪರ್ಮ್ ಅನ್ನೋದು ಸ್ಟೋರ್ ಆಗಿರುತ್ತೆ. ಸೊ ಡ್ಯೂರಿಂಗ್ ದಿ ಇಂಟರ್ಕೋರ್ಸ್ ಟೈಮ್ ಅಲ್ಲಿ ಆ ಒಂದು ಎಜಾಕ್ಯುಲೇಟರಿ ಡಕ್ಟ್ ಇಂದ ಈ ಒಂದು ಸ್ಪರ್ಮ್ ಅನ್ನೋದು ಆಂಫುಲಾ ಮುಖಾಂತರ ಹೊರಗಡೆ ಬರುತ್ತೆ. ಓಕೆ ಸೊ ದಿಸ್ ಸಮ್ ಅಮೌಂಟ್ ಆಫ್ ಸ್ಪರ್ಮ್ ವಿಲ್ ಬಿ ಸ್ಟೋರ್ಡ್ ಅಂತ ಹೇಳ್ತಾ ಹೋಗುತ್ತೆ. ಸೊ ಇದೆಲ್ಲ ಮೆಚುರಿಟಿನ ಪಡ್ಕೊಳ್ತಾ ಹೋಗುತ್ತೆ. ಆಫ್ಟರ್ ದಟ್ ಮೆಚುರಿಟಿ ಸೊ ವ್ಯಾಸ ಡಿಫರೆನ್ಷಿಯೇಟ್ ಮುಖಾಂತರ ಎಜಾಕ್ಯುಲೇಟರಿ ಡಕ್ಟ್ ಅಲ್ಲಿ ಒಂದು ಹ್ಯೂಮನ್ ಸೆಲ್ ಪ್ರೊಡ್ಯೂಸ್ ಆಗ್ತಕ್ಕಂಥ ಒಂದು ಸ್ಪರ್ಮ್ ಗಳಲ್ಲಿ ಸ್ಟೋರ್ ಆಗಿರುತ್ತೆ ಅಂತ ಹೇಳ್ತಾ ಹೋಗ್ಬೋದು. ಸೊ ದಿಸ್ ಇಸ್ ಅಬೌಟ್ ದಟ್ ಸೆಕೆಂಡರಿ 6 ಆರ್ಗನ್ಸ್ ಅಲ್ಲಿ ಬರ್ತಕ್ಕಂಥ ಆಕ್ಸರಿ ಡಕ್ಟ್ಸ್ ಅಂತ ಹೇಳ್ತೀವಿ. ಜಸ್ಟ್ ಆಕ್ಸರಿ ಡಕ್ಟ್ ಒಂದು ವೇನ ಮಾಡ್ಕೊಡುತ್ತೆ ಅಷ್ಟೇ, ಆಕ್ಸರಿ ಡಕ್ಟ್ಸ್ ಅಂತೀವಿ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸೆಕೆಂಡರಿ 6 ಆರ್ಗನ್ಸ್ ಅಲ್ಲಿ ಆಕ್ಸರಿ ಗ್ಲ್ಯಾಂಡ್ಸ್ ಗಳು ಕೆಲವೊಂದು ಗ್ಲ್ಯಾಂಡ್ಸ್ ಗಳು ವಾಟ್ ಎವರ್ ದಟ್ ಈ ಒಂದು ಸ್ಪರ್ಮ್ ಅನ್ನೋದು ಲಿವಿಂಗ್ ಕಂಡೀಷನ್ ಇರಬೇಕು. ಓಕೆನಾ ಸೊ ಲಿವಿಂಗ್ ಸ್ಟೇಟ್ ಇರಬೇಕು. ಆ ರೀತಿ ಮೇಂಟೆನೆನ್ಸ್ ಅನ್ನ ಮಾಡ್ತಾ ಹೋಗ್ತಾರೆ ನಾವು ಆಕ್ಸರಿ ವಾಟ್ ಎವರ್ ದಟ್ ಗ್ಲ್ಯಾಂಡ್ಸ್ ಅಂತ ಹೇಳ್ತೀವಿ. ಆ ಒಂದು ಆಕ್ಸರಿ ಗ್ಲ್ಯಾಂಡ್ಸ್ ನಲ್ಲಿ ಸೆಕೆಂಡರಿ 6 ಆರ್ಗನ್ಸ್ ಅಲ್ಲಿ ಬರ್ತಕ್ಕಂಥ ಫರ್ದರ್ ಇನ್ನೊಂದು ಬಿ ಅಂತಕ್ಕಂಥ ಒಂದು ಪಾರ್ಟ್ ಅದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಸೊ ಹೌ ಟು ಅಂಡರ್ಸ್ಟ್ಯಾಂಡ್ ದಿಸ್ ಕೈಂಡ್ ಆಫ್ ದಿ ಡಯಾಗ್ರಾಮ್. ಈ ಒಂದು ಡಯಾಗ್ರಾಮ್ ಮಾಡ್ತಾ ಇದ್ದೀವಿ. ಈ ಒಂದು ಡಯಾಗ್ರಾಮ್ ಎಕ್ಸಾಮಿನೇಷನ್ ಇಂಪಾರ್ಟೆನ್ಸ್ ಅಲ್ಲ, ಬಟ್ ಸೇಕ್ ಆಫ್ ನಾಲೆಡ್ಜ್ ನಾವು ತಿಳ್ಕೊಳ್ಬೇಕು ಈ ಒಂದು ಡಯಾಗ್ರಾಮ್ ಬಗ್ಗೆ. ಬಟ್ ಎಷ್ಟು ನಾವು ಒಂದು ಎಕ್ಸ್ಪ್ರೆಷನ್ ಮಾಡಬೇಕಾದ್ರೆ ಈ ಒಂದು ಡಯಾಗ್ರಾಮ್ ನಾವು ನೋಡಿರ್ಬೇಕಲ್ವಾ. ವಾಟ್ ವಿ ಶುಡ್ ಬಿ ವಿ ನೋ ಅಬೌಟ್ ದಟ್. ವಿ ಶುಡ್ ಇಮ್ಯಾಜಿನ್, ವಿ ಶುಡ್ ಹ್ಯಾವ್ ದಿ ಕೆಪಾಸಿಟಿ ಟು ಇಮ್ಯಾಜಿನ್ ದಿಸ್ ಕೈಂಡ್ ಆಫ್ ದಿ ಡಯಾಗ್ರಾಮ್ ಸ್ಟ್ರಕ್ಚರ್ ಆಫ್ ದಿ ಅಥವಾ ಅನಾಟಮಿಕಲ್ ಸ್ಟ್ರಕ್ಚರ್ ಆಫ್ ದಿ ಟೆಸ್ಟಿಸ್ ಅಂತ ನಾವು ಹೇಳ್ಬೋದು.